ಹಾಯ್ ಹಲೋ ನಮಸ್ಕಾರ, ನಾನು ವಾಣಿ ಕುಸುಮಾಕರ್. ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಹೋಟೆಲಲ್ಲಿ ಇಡ್ಲಿ ಸಾಂಬಾರು ತಿಂದಿರ್ತೀರಾ, ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಲ್ವಾ? ಅದನ್ನು ಮನೆಯಲ್ಲೇ ಇವತ್ತು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಇಡ್ಲಿ ಮಾಡೋದಕ್ಕೆ ನಾನು ಇಲ್ಲಿ 1.5 ಕಪ್ಪಷ್ಟು ಸೊಸೈಟಿ ರೈಸನ್ನು ತೊಳೆದು ಒಣಗಿಸಿರೋದು ತಗೊಂಡಿದ್ದೀನಿ. ಆನಂತರ ಅರ್ಧ ಕಪ್ಪು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು 1 ಕಪ್ಪು ಅವಲಕ್ಕಿ. ಇವಾಗ ಅಕ್ಕಿಯನ್ನೆಲ್ಲ ಪೌಡರ್ ಮಾಡ್ಕೊಳ್ಳೋಣ. ಇಷ್ಟು ತರಿಯಾಗಿ ಪೌಡರ್ ಆಗಬೇಕು. ಆ ನಂತರದಲ್ಲಿ ನಾವು ಅವಲಕ್ಕಿನ ತೊಳೆದು ಈ ಥರ ನೆನೆಸಿಟ್ಕೋಬೇಕು. ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಎಲ್ಲವನ್ನು ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಬೆರೆಸಿ ಮಿಕ್ಸ್ ಮಾಡಿ ಈ ಹದಕ್ಕೆ ಇಟ್ಟು ಪ್ಲೇಟನ್ನು ಮುಚ್ಚಿ ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು. ಬೆಳಗ್ಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರದಲ್ಲಿ ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಚಿ ಇದನ್ನು ಒಂದೊಂದಾಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಒಂದು ವೇಳೆ ರಾತ್ರಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ ಅಥವಾ ಮರ್ತೋಯ್ತು ಅನ್ನೋ ಆಗಿದ್ದರೆ ಇದು ಬೆಳಗ್ಗೆನೂ ನಾವು ರೆಡಿ ಮಾಡ್ಕೋಬೋದು. ಉದ್ದಿನಬೇಳೆ ಅಷ್ಟೇ ನೆನೆಸಿಟ್ಕೊಂಡ್ರೆ ಸಾಕು. ಆದರೆ ಅವಲಕ್ಕಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಬೆಳಗ್ಗೆ ಮಾಡೋದಿದ್ದರೆ. ನಾನು ಇದನ್ನು ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಒಂದು 15 ನಿಮಿಷ ಬೇಯಿಸಿದರೆ ಸಾಕು. ಆನಂತರದಲ್ಲಿ ಮಸಾಲೆಗೆ ನಾನಿಲ್ಲಿ 3 ಟೊಮೆಟೊ, 4 ಬೆಳ್ಳುಳ್ಳಿ ಹೆಸರು, ಆಮೇಲೆ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ನಂತರ ಕುಕ್ಕರಲ್ಲಿ ಸ್ವಲ್ಪ ಹೆಸರು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸಿ ಇದನ್ನು 4 ವಿಷಲ್ ಕೂಗಿಸ್ಕೋಬೇಕು. ಹೆಸರು ಬೇಳೆ ಇಲ್ಲ ಅಂದರೆ ನೀವು ತೊಗರಿಬೇಳೆ ಯೂಸ್ ಮಾಡ್ಬೋದು. ಆನಂತರದಲ್ಲಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಇಟ್ಕೊಂಡು ಅದಕ್ಕೆ ಸಾಸಿವೆ, ಆನಂತರ ದೊಡ್ಡದಾಗಿ ಹೆಚ್ಚಿರೋವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರದಲ್ಲಿ ಮಾಡ್ಕೊಂಡಿರೋವಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಸ್ವಲ್ಪ ಬೆಂದ ನಂತರದಲ್ಲಿ ನಾವು ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಹುಣಸೆ ರಸವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ನಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇಡ್ಲಿ ಬೆಂದಿರೋದನ್ನು ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಪಾತ್ರೆಗೆ ಹಿಟ್ಟು ಅಂಟ್ಕೊಳ್ತಾ ಇಲ್ಲ, ನೀಟಾಗಿ ಬಂದಿದೆ. ಇದೇ ಥರ ಸುಲಭವಾಗಿ ಇಡ್ಲಿನ ನಾವು ಮನೇಲೇ ಮಾಡ್ಕೋಬೋದು. ನೀವು ಒಮ್ಮೆ ಒಂದು ಸರಿ ಮನೇಲಿ ಮಾಡಿ ನನಗೆ ಕಮೆಂಟಲ್ಲಿ ಹೇಗಾಯಿತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.